ಇನ್ನು ರೇವಣ್ಣ ಮನೆ ಮಹಜರು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಪರ ವಕೀಲರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾವುದೇ ಮನೆಯನ್ನು ಮಹಜರು ಮಾಡೋದಕ್ಕಿಂತ ಮುಂಚೆ ನೋಟಿಸನ್ನು ಕೊಡಬೇಕು, ಆದರೆ ಇಲ್ಲಿ ನೋಟಿಸ್ ಕೊಡುವಂತಹ ಕೆಲಸ ಆಗಿಲ್ಲ. ಏಕಪಕ್ಷೀಯವಾಗಿ ಷಡ್ಯಂತ್ರದಿಂದ ಕೂಡಿದಂತಹ ಮಹಜರ್ ಆಗಿದೆ ಅನ್ನುವಂತಹ ಧಾಟಿಯಲ್ಲಿ ರೇವಣ್ಣ ಪರ ವಕೀಲ ಗೋಪಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಸವನಗುಡಿಯ ಮಹಜರಿಗೆ ಭವಾನಿ ರೇವಣ್ಣ ಅವರು ಅನುಮತಿಯನ್ನು ಕೊಟ್ಟಿರಲಿಲ್ಲ. ಹೊಳೆ ನರಸೀಪುರದ ಮನೆಗೆ ಅನುಮತಿ ಇತ್ತು, ಆದರೆ ಈ ರೀತಿ ನಡೆದುಕೊಳ್ಳೋದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ರೇವಣ್ಣ ಪರ ವಕೀಲ ಮಾಡಿದ್ದಾರೆ. ಎಸ್, ನಮ್ಮ ಜೊತೆಗ ರೇವಣ್ಣನ ಪರ ವಕೀಲ ಗೋಪಾಲ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ನೀವು ಒಂದು ಗಂಭೀರ ಆರೋಪ ಮಾಡ್ತೀರಾ, ನಿಮ್ಮ ಮಾಜರ್ ಆಗ್ತಿದೆ, ನಿಮ್ಮನ್ನ ಒಳಗಡೆ ಬಿಟ್ಟಿಲ್ಲ, ಒಂದು ಕಡೆ ನಿಮಗೆ ನೋಟಿಸ್ ನೀಡಿದ್ದಾರೆ ಮಾಜರ್ ಪ್ರಕೀಲ ಹಾಜರಾಗಿ ಅಂತೆ, ಈಗ ನಿಮ್ಮನ್ನು ಬಿಟ್ಟಿಲ್ಲ ಸರ್. ನೆಕ್ಸ್ಟು ನಿಮ್ಮ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಹೋರಾಟ? ಅದು ಹೋರಾಟನ ನಾನು ಇಲ್ಲಿ ಹೇಳೋ ಅಂಥದ್ದೆಲ್ಲ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಅದನ್ನ ಹೋರಾಟವನ್ನು ಮಾಡ್ತೀನಿ ಅಷ್ಟೇ. ಯಾಕೆ ಬಿಟ್ಟಿಲ್ಲ ಸರ್? ಯಾಕೆ ನೋಟಿಸ್ ನೀಡಿದ್ದಾರೆ, ಯಾಕೆ ಬಿಟ್ಟಿಲ್ಲ ನಿಮ್ಮೊಳಗಂತ? ಯಾಕೆ ನೀವು ಹೇಳ್ತಿದ್ರೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ತೋರಿಸ್ತಾ ಇದ್ದಾರೆ ನೋಟಿಸು, ಪ್ರಕ್ರಿಯೆ ಭಾಗಿಯಾಗಬೇಕಿತ್ತು. ಯಾಕಂದರೆ ಕೆಲವೊಂದು ವಸ್ತುಗಳಿದ್ದಾವೆ, ನೀವು ರೇವಣ್ಣ ಫ್ಯಾಮಿಲಿ ಪರವಾಗಿ ನೀವು ಒಳಗಡೆ ಹೋಗಬೇಕಿತ್ತು. ಇವೊಂದು ನೋಟಿಸ್ ಪ್ರಕಾರ ನೀವೊಂದು ಆರೋಪ ಮಾಡ್ತಿದ್ದಾರೆ. ಅವ್ರ ಅವಶ್ಯಕತೆ ತಕ್ಕನಾಗಿ ದಾಖಲಾತಿಗಳನ್ನ ಸೃಷ್ಟಿಸ್ಕೊಳ್ಳೋಕ್ಕೋಸ್ಕರ ಯಾವುದೋ ಒಬ್ಬ ವ್ಯಕ್ತಿಗೆ ಒಬ್ಬ ಏಕಪಕ್ಷೀಯವಾಗಿ ಒಂದು ಪಕ್ಷದ ಪರವಾಗಿ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಅನಿಸುತ್ತೆ ನನಗೆ. ಏನಕ್ಕೆ ಅಂದರೆ ನನಗೆ ನೋಟಿಸ್ ಕೊಟ್ಟ ಮೇಲೆ ನಾನು ಅವ್ರ ಪ್ರೊಸೀಜರ್ ಆ ಮಾಜಾ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸ್ಬೇಕಲ್ವ. ಭಾಗವಹಿಸಿಲ್ಲ, ನನ್ನನ್ನು ಒಳಗೆ ಕೂಡಿಲ್ಲ ಅಂದಮೇಲೆ ಅವ್ರ ಅವಶ್ಯಕತೆ ತಕ್ಕನಾಗಿ ಯಾರೋ ಒಬ್ಬ ವ್ಯಕ್ತಿಯ ಪರವಾಗಿ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಅಲ್ಲ, ನೋಟಿಸ್ ಏನಂತ ನೀಡಿದ್ದಾರೆ ನಿಮಗಂತ? ಮಾಜಾ ಪ್ರಕ್ರಿಯೆಯಲ್ಲಿ ಇಂಥ ದಿನಾಂಕದಂದು ನೀವು ಭಾಗವಹಿಸಬೇಕು, ನಿಮ್ಮ ಪರವಾಗಿ ಅವರು ಇಂಥವರು ಆಥರೈಸ್ ಮಾಡಿದ್ದಾರೆ, ನೀವು ಇಂಥ ದಿನದಲ್ಲಿ ಇಂಥ ಪ್ಲೇಸಲ್ಲಿ ಬಂದು ನೀವು ಹಾಜರಾಗಬೇಕು ಅಂತ ನೋಟಿಸ್ಕೊಟ್ಟಿದ್ದಾರೆ. ಇವತ್ತು ಸಹ ಬಂದಿದ್ದಾರೆ, ಒಳಗಡೆ ಬಿಡಲಿಲ್ವಾಗಾದ್ರೆ? ಇಲ್ಲ, ಬಿಟ್ಟಿಲ್ಲ, ನೀವೇ ನೋಡ್ತಿದ್ರಲ್ಲ. ಬಿಡೋದಾಗ ನಾನು ಯಾಕಿಲ್ಲ ನಿಂತ ಷಡ್ಯಂತ್ರ ನಡೀತಿದ್ದಾಗಾದ್ರೆ 100% ಷಡ್ಯಂತ್ರನೇ ನಡೀತಾ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ ಅಂತದ್ದು. ಇದು ಯಾವ ರೀತಿ ಆಗ್ತಿದೆ ತನಿಖೆ ಆಗಾದ್ರೆ ಮುಂದಿನ ದಿನಗಳಲ್ಲಿ? ಈ ಮುಂದಿನ ದಿನಗಳ ತನಿಖೆ ಏಕಪಕ್ಷವಾಗಿ ನಡೀತಾ ಇದೆ. ಒಬ್ಬ ವ್ಯಕ್ತಿಯ ಪರವಾಗಿ ಒಂದು ಪಕ್ಷದ ಪರವಾಗಿ ನಡೀತಾ ಇದೆ ಅನಿಸುತ್ತೆ ನಾನು. ಹೋರಾಟ ಸರ್, ನಿಮ್ಮದು ಹೋರಾಟ ಈಗ ಮುಂದಿನ ದಿನಗಳಲ್ಲಿ ಅದು ನ್ಯಾಯಾಲಯದಲ್ಲಿ ನಾನು ಹೇಳ್ತೀನಿ, ಇಲ್ಲಿ ಹೇಳಲ್ಲ ಅದನ್ನ ಅಷ್ಟೇ. ಎಸ್ ಸರ್, ಇದಿಷ್ಟು ರೇವಣ್ಣ ಪರ ವಕೀಲ ಗೋಪಾಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಿಡ್ನಾಪ್ ಕೇಸ್ ಐಟಿ ತಂಡ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಹಾಸನ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಆಗಿರುವಂತಹ ಲಿಂಗೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಇದೆಲ್ಲದರ ಹಿಂದೆ ರಾಜಕೀಯ ಷಡ್ಯಂತ್ರ ಅಡಗಿದೆ ಅನ್ನುವಂತಹ ಮಾತನ್ನ ಹಾಸನದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ ಹೇಳಿರುವಂತಹದ್ದು. ರಾಜಕೀಯ ಷಡ್ಯಂತ್ರದಿಂದನೇ ಇವರು 2ನೇ ಕೇಸಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಮೊದಲ ಕೇಸಲ್ಲಿ ಜಾಮೀನು ಸಿಗಬಹುದು, ಎಲ್ಲವನ್ನೂ ಕೂಡ ಉದ್ದೇಶಪೂರ್ವಕವಾಗಿ ಪೂರ್ವ ನಿಯೋಜಿತವಾಗಿ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇವರಿಂದ ಕೇಳಿ ಬಂದಿದೆ. 2ನೇ ಪ್ರಕರಣ ದಾಖಲಿಸಿದ್ದಾರೆ. ಮೊದಲನೇ ಕೇಸಲ್ಲಿ ಜಾಮೀನು ಕೊಡಬಹುದಾದ ಕೇಸ್ ಅದು, ಹೀಗಾಗಿ 2ನೇ ಪ್ರಕರಣ ದಾಖಲಿಸಿದ್ದಾರೆ ಅಂತ ಲಿಂಗೇಶ್ ಅವರು ಹೇಳಿರೋದು. ಇದರ ಜೊತೆಗೆ KR ನಗರ ಶಾಸಕರ ಕುಮ್ಮಕ್ಕಿನಿಂದ ಕೇಸ್ ದಾಖಲಾಗಿದೆ ಅನ್ನುವಂಥ ಮಾತನ್ನ ಕೂಡ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಂಧಿಸೋ ಅಂತ ಅಗತ್ಯ ಇರಲಿಲ್ಲ, ರೇವಣ್ಣ ಅವರು ಎಲ್ಲೂ ಹೋಗ್ತಿರ್ಲಿಲ್ಲ. ರೇವಣ್ಣ ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂಬಂಧ ಹಾಗೂ ಜೊತೆಗೆ ಲೈಂಗಿಕ ಕಿರುಕುಳ ಆರೋಪದೊಂದಿಗೆ ಮಾಜಿ ಸಚಿವ HT ರೇವಣ್ಣ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಕಿಡ್ನಾಪ್ ಕೇಸಲ್ಲಿ. ಈ ಬಗ್ಗೆ ಮಾತನಾಡಲಿಕ್ಕೆ ಈಗ JDS ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದಂಥ ಲಿಂಗೇಶ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತನಾಡ್ಸೋಣ. ಸರ್, ಹೇಳಿ, ಈ ಪ್ರಕರಣದಲ್ಲಿ ತಾವು ನೇರವಾಗಿ KR ನಗರ ಶಾಸಕರ ಮೇಲೆ ಆರೋಪವನ್ನು ಮಾಡ್ತಿದ್ದೀರಾ, ಏನು ಅಂತ? ನೋಡಿ, ನೀವು ಪೆನ್ ಡ್ರೈವ್ ವಿಚಾರ ಪ್ರಸ್ತಾಪ ಮಾಡ್ತಿದ್ದೀರಾ. SIT ರಚನೆ ಮಾಡಿರ್ತಕ್ಕಂಥದ್ದು ಏನು ಲೈಂಗಿಕ ಕಿರುಕುಳ ಇದೆ, ಹಗರಣ ಇದೆ, ಅದನ್ನು ಸತ್ಯತೆ ಹೊರೆ ತೆಗಿಬೇಕು. ಅದ್ರ ಜೊತೆಗೆ ಅದನ್ನು ಯಾರು ಚುನಾವಣೆ ವೇಳೆಯಲ್ಲಿ ಅವ್ರ ರಾಜಕೀಯ ದುರುದ್ದೇಶದಿಂದ ಅದನ್ನು ಹೊರಗಡೆ ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಡ್ತಕ್ಕಂಥದ್ದು, ಪೆನ್ ಡ್ರೈವ್ ಇಂತಕ್ಕಂಥದ್ದು, ಅದೆಲ್ಲ ಸಹ ಕೂಲಂಕುಷವಾಗಿ ತನಿಖೆ ಮಾಡಿ ತಪ್ಪಿಸೋದನ್ನು ಶಿಕ್ಷೆ ಮಾಡಬೇಕು ಅಂತ. SIT ರಚನೆ ಮಾಡಿದ ತಕ್ಷಣದಲ್ಲೇ ಇನ್ನೊಂದು 2 ಗಂಟೆ ಇದ್ದಂಗೆ ರೇವಣ್ಣವ್ರನ್ನ ಸಹಿತಕ್ಕೆ ಸೇರಿಸ್ಬೇಕಂತ ಒಂದು ಷಡ್ಯಂತ್ರ. ಒಬ್ಬ ಸಂತ್ರಸ್ತೆ ಅಂತ ಹೇಳ್ಕೊಂಡು ಅವ್ರ ಮೇಲೆ ಕೇಸ್ ಕೊಡಿಸ್ತಾರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ. ಆಮೇಲೆ ಗೊತ್ತಾದ 2 ದಿನ ಬಿಟ್ಕೊಂಡು ಈ ಕೇಸ್ ಏನಂಥದ್ದು ಏನೂ ಇಲ್ಲ, ಪುರಾವೆ ಇಲ್ಲ, 5 ವರ್ಷ ಮತ್ತೊಂದು ಸುಮ್ಮನೆ ಸುಳ್ಳು, ಇದರಲ್ಲಿ ಏನೂ ಹಾಕಲ್ಲ ಅಂತ ಅಂದ್ಕೊಂಡು ಮತ್ತೆ ಪುನಃ KR ನಗರದಲ್ಲಿ ಅಲ್ಲಿನ ರವಿಶಂಕರ್, ಅಲ್ಲಿ ಶಾಸಕರು, ಕಾಂಗ್ರೆಸ್ ಗೌರವಂತ ಶಾಸಕರು ಕುಮ್ಮಕ್ನಿಂದ ಒಂದು 20 ವರ್ಷದ ಹುಡುಗ ಅವ್ರ ಮಗು ಮೂಲಕ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ.
ಇನ್ನು ನನ್ನ ತಾಯಿ ಕಾಣೆಯಾಗಿದ್ದಾಳೆ ಅಂತ ಕೊಟ್ಟಿದ್ರೆ ಒಪ್ಕೊಂತೈತೆ. ರೇವಣ್ಣರೇ ಕಿಡ್ನಾಪ್ ಮಾಡಿದ್ದಾರೆ, ಕನಸು ಅವರಿಗೆ. ಏನೋ ಒಂದು ಕೇಸ್ ಮಾಡಬೇಕು, ಆ ಮೂಲಕ ರೇವಣ್ಣ ಅಪ್ಪ ಮಗನ ವಿರುದ್ಧ